Hi, I'm Kaviraj from scoringtarget.com. In today's session, we are going to discuss assessment exam question paper for 8th standard. These are the practice question papers for 8th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಎಲ್ಲ ವಿಷಯಗಳ ಒಂದು ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿದ್ವಿ. ಈ ಪ್ರಶ್ನೆ ಪತ್ರಿಕೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಇವರು ಪ್ರಿಪೇರ್ ಮಾಡಿದಂಥ ಈ 6 ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಇವುಗಳ ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕ್ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇವು ಇಲಾಖೆಯಿಂದ ಪ್ರಕಟವಾದಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಷ್ ಮಾಡಿದಂಥ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ವಿ. ಇದು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳು. ಸೊ ಇವೆರಡನ್ನು ಕೂಡ ನೀವು ಎಲ್ಲ ವಿಷಯಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಸೊ ಮೊದಲನೇದಾಗಿ ತರಗತಿ 8 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 50. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರ್ತಕ್ಕಂಥ ಸಮಯ 2 ಗಂಟೆ 30 ನಿಮಿಷ. ಸೊ ಇದಾದ ನಂತರ ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರೋ ಮಾಹಿತಿಯಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಬರೀಬೇಕು. ವಿದ್ಯಾರ್ಥಿ ಹೆಸರಾದ ನಂತರ ವಿದ್ಯಾರ್ಥಿಯ SAT ಸಂಖ್ಯೆಯನ್ನು ಈ ಬಾಕ್ಸಲ್ಲಿ ತುಂಬಬೇಕು. ಆಮೇಲೆ ಇಲ್ಲಿ ವಿದ್ಯಾರ್ಥಿಯ ಸಹಿಯನ್ನು ಮಾಡಬೇಕು. ಇಷ್ಟಾದರೆ ಇಲ್ಲಿ ನಿಮ್ಮ ಕೆಲಸ ಮುಗೀತು. ನೇರವಾಗಿ ನೀವು ಈಗ ಪ್ರಶ್ನೆಗಳಿಗೆ ಹೋಗಬೇಕು. ಇದು ಪ್ರಥಮ ಭಾಷೆ ಕನ್ನಡ ಇರೋದರಿಂದ ಮೊದಲ ಮೇನ್ ಕ್ವೆಶನ್ ಬರೋ 1 ಅಲ್ಲಿ ಏನಿರುತ್ತೆ, ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಿರುತ್ತೆ. ಅಂದರೆ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಒಟ್ಟಾರೆ 9 ಪ್ರಶ್ನೆಗಳಿವೆ, 1 ಅಂಕದ್ದು. ಮೊದಲನೇ ಪ್ರಶ್ನೆ, ಬೆಂಗಳೂರು ಒಂದು ಹೆಸರಾಂತ ನಗರವಾಗಿದೆ. ಈ ವಾಕ್ಯದಲ್ಲಿ ಬೆಂಗಳೂರು ಈ ಪದ ಏನಾಗಿದೆ ಅಂತ ಪ್ರಶ್ನೆ ಇದೆ. ಎ ರೂಢನಾಮ, ಬಿ ಅಂಕಿತನಾಮ, ಸಿ ಭಾವನಾಮ, ಡಿ ಅನ್ವರ್ಥನಾಮ. ಅದೇ ಥರ ನ ಯ ಣ ನಾಮ ಈ ಅಕ್ಷರಗಳು ಏನಾಗಿವೆ? ಎ ಸ್ವರಾಕ್ಷರಗಳು, ಬಿ ಅನುನಾಸಿಕ ಅಕ್ಷರಗಳು, ಸಿ ಅಲ್ಪ ಪ್ರಾಣಾಕ್ಷರಗಳು, ಡಿ ಮಹಾಪ್ರಾಣಾಕ್ಷರಗಳು. ಅದೇ ಥರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದರು. ಈ ವಾಕ್ಯದಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು? ಪರಮೋಚ್ಚ, ಮೈಸೂರು, ಅಧಿಕಾರ ಹಿಡಿದಿದ್ದರು. ಸೊ ಈ ಥರ ಒಟ್ಟಾರೆ 9 ಪ್ರಶ್ನೆಗಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಮೇನ್ ಕ್ವೆಶನ್ ನಂಬರ್ 2 ಏನಿದೆ, ಇಲ್ಲಿ 7 ಅಂಕದ್ದು ಒಟ್ಟಾರೆ 7 ಪ್ರಶ್ನೆಗಳಿವೆ, 1 ಅಂಕದ್ದು. ಇಲ್ಲಿ ಕೂಡ ನಿಮಗೆ ಆಪ್ಷನ್ಗಳಿರುತ್ತೆ. ಇಲ್ಲಿ ಏನಿದೆ ನೋಡಿ, ಈ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಪ್ರಶ್ನೆ ಇದೆ. ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತನಾಡಲಿಲ್ಲ. ಕಡೆಗೆ ಯೋಚಿಸಿ ಚಲುವೆಯರಾದ ದಾಸಿಯರನ್ನು ಸೇವೆಗೆ ಕಳಿಸಿದಳು ದೊರೆಯ ಮಗನ ಅಕ್ಕ. ಇಲ್ಲಿ ದೊರೆಯ ಮಗ ತನ್ನ ಅಕ್ಕನ ಜೊತೆ ಮಾತನಾಡದಿರಲು ಕಾರಣ ಏನು ಅಂತ ಪ್ರಶ್ನೆ ಇದೆ. ಸೊ ಈ ಥರದ ಪ್ರಶ್ನೆಗಳು ನಿಮ್ಗೆ ಒಟ್ಟಾರೆ ಎಷ್ಟಿರುತ್ತೆ? 7 ಪ್ರಶ್ನೆಗಳಿರುತ್ತೆ. ಇಲ್ಲಿ ನೋಡಿ, ಒಂದು ಪೊಯಮ್ನ ಒಂದು ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಇಲ್ಲಿ 13ನೇ ಪ್ರಶ್ನೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು. ಈ ಪದ್ಯದಲ್ಲಿ ಯಾರನ್ನ ತಮ್ಮ ಮೆಟ್ಟಿಲುಗಳನ್ನಾಗಿ ಮಾಡಿ ಹೊಸನಾಡು ಕಟ್ಟಲು ಬಯಸಿದ್ದಾರೆ ಅಂತ ಪ್ರಶ್ನೆ ಇದೆ. ಸೊ ಈ ಥರದ ಒಟ್ಟಾರೆ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತಿದ್ವಿ. ಸೊ ನಾನು ಕೇವಲ ಹೈಲೈಟ್ಸನ್ನು ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಇಲ್ಲಿ ಎಲ್ಲ 6 ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗ್ತಿದ್ವಿ. ಹೀಗಾಗಿ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಕೇವಲ ಶಾರ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಡೀಟೇಲ್ ಆಗಿ ನೋಡ್ಕೋಬೇಕಂದ್ರೆ ಇದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಾಗ ಪ್ರಶ್ನೆ ಪತ್ರಿಕೆ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ತೀನಿ, ನೀವು ಯಾವ ಕೂಡ ನೋಡ್ಕೋಬೋದು. ಸೊ ಮೇನ್ ಕ್ವೆಶನ್ ನಂಬರ್ 3 ಏನಿದೆ, ಈ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇಲ್ಲಿ ಒಟ್ಟಾರೆ 4 ಪ್ರಶ್ನೆಗಳಿವೆ. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದರ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಾರೆ. ನೋಡಿ, ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಈ ಗದ್ಯ ಭಾಗದಲ್ಲಿ ಹೇಳಿರುವಂತೆ ಕರೀಮನ ತಂದೆಗೆ ಸಿಟ್ಟು ಬರಲು ಕಾರಣ ಏನು ಅಂತ. ಸೊ ಇಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೀವು ಓದ್ಕೊಂಡು ಪ್ರಶ್ನೆಗೆ ಉತ್ತರ ಬರೀಬೇಕು. ಈ ಥರದ ಗದ್ಯ ಅಷ್ಟೇ ಅಲ್ಲದೆ ಪದ್ಯ ಕೂಡ ಕೊಡ್ತಾರೆ. ನೋಡಿ, ಇಲ್ಲಿ ಒಂದೊಂದು ಪದ್ಯವನ್ನು ಕೊಟ್ಟಿದ್ದಾರೆ. ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದು ನಮ್ಮ ಧ್ವಜದ ನೆರಳಿನಲ್ಲಿ. ಈ ಪದ್ಯದಲ್ಲಿ ಕಂಡಂತೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತ ಪ್ರಶ್ನೆ ಇದೆ. ಆಮೇಲೆ ಮೇನ್ ಕ್ವೆಶನ್ ನಂಬರ್ 4ಗೆ ಬಂದಾಗ ಇಲ್ಲಿ 2 ಅಂಕದ 6 ಪ್ರಶ್ನೆಗಳಿವೆ,
ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರವನ್ನು ನೋಡಿಕೊಂಡು ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕು. ನೋಡಿ, ಈ ಚಿತ್ರವನ್ನು ಆಧರಿಸಿ ಹೋಟೆಲ್ಗಳಲ್ಲಿ ನಡೆಯುವ ಸಂಸ್ಕೃತಿಯನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಆನಂತರ 22ನೇ ಪ್ರಶ್ನೆ, 23ನೇ ಪ್ರಶ್ನೆ, ಈ ಥರ ನಿಮಗೆ ಸಂಭಾಷಣೆಯ ಮೂಲಕ, ಕವನದ ಮೂಲಕ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇದಾದ ನಂತರ ನೆಕ್ಸ್ಟ್ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಇದು 8ನೇ ತರಗತಿ. ಇದಕ್ಕೂ ಕೂಡ 50 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ನಿಮಗೆ 1ರಿಂದ 16ರವರೆಗೆ ಪ್ರಶ್ನೆ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು ಇರುತ್ತೆ. ಇವು ಕಾಮನ್ ಆಗಿ ನಿಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನೋಡಿ, ರಾಜು ಈಸ್ ಅ ವೆರಿ ಕ್ಲೆವರ್. ದ ಸಿನೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಪದ ಯಾವುದು? ಕ್ಲೆವರ್. ಈ ಕ್ಲೆವರ್ ಅಂತಕ್ಕಂಥ ಪದದ ಸಿನೋನಿಮ್ ಕೇಳ್ತಾ ಇದ್ದಾರೆ. ಸಿನೋನಿಮ್ ಅಂದ್ರೇನು? ಸಮಾನಾರ್ಥಕ ಪದ, ಸೇಮ್ ಅರ್ಥ ಕೊಡ್ತಕ್ಕಂಥ ಪದ ಯಾವುದು ಅಂತ. ಫೂಲ್, ವೈಸ್, ಹ್ಯಾಪಿ, ಕೂಲ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಕ್ಲೆವರ್ ಅಂದ್ರೇನು? ವೈಸ್, ಜಾಣ ಅಂತ ಅರ್ಥ. ಇನ್ನು 2ನೇ ಪ್ರಶ್ನೆ, ಐರನ್ ಈಸ್ ಹಾರ್ಡ್ ವೇರ್ ಆಸ್ ಕಾಟನ್ ಈಸ್ ಅ ಡ್ಯಾಶ್. ಇಲ್ಲಿ ಹಾರ್ಡ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ದ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇದರ ಆ್ಯಂಟೋನಿಮ್ ಕೇಳ್ತಾ ಇದ್ದಾರೆ. ಆ್ಯಂಟೋನಿಮ್ ಅಂದ್ರೇನು? ವಿರುದ್ಧಾರ್ಥಕ ಪದ. ಸೊ ಹಾರ್ಡ್ದು ವಿರುದ್ಧಾರ್ಥ ಪದ ಯಾವುದು? ಸಾಫ್ಟು ಅಂತ ಕೊಟ್ಟಿದ್ದಾರೆ, ರಫ್ ಕೊಟ್ಟಿದ್ದಾರೆ, ಟಾಲು, ಹೆವಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾರ್ಡ್ದು ಆಪೋಸಿಟ್ ವರ್ಡ್ ಸಾಫ್ಟ್. ಇನ್ನು 3ನೇ ಪ್ರಶ್ನೆಯಲ್ಲಿ ನಮ್ಗೆ ಏನು ಕೇಳಿದರೆ, ಡ್ಯಾಶ್ ಎಲಿಫೆಂಟ್ ಈಸ್ ಡ್ಯಾಶ್ ಸ್ಟ್ರಾಂಗೆಸ್ಟ್ ಆ್ಯನಿಮಲ್ ಅಂತ ಕೊಟ್ಟಿದ್ದಾರೆ. ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್. ಸೊ ಇಲ್ಲಿ ನಮಗೆ ಆರ್ಟಿಕಲ್ ಕೇಳ್ತಾ ಇದ್ದಾರೆ. ಯಾವ ಆರ್ಟಿಕಲ್ ಅಂತ ತುಂಬ್ತೀರಾ? ಆ್ಯನ್ ಎಲಿಫೆಂಟ್ ಈಸ್ ದ ಸ್ಟ್ರಾಂಗೆಸ್ಟ್. ಅಂದರೆ ಆ್ಯನ್ ಮತ್ತು ದ ಬರ್ತಕ್ಕಂಥ ಆಪ್ಷನ್ ಬಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆ್ಯನ್ ಅನ್ನು ತುಂಬಬೇಕು. ಆ್ಯನ್ ಎಲಿಫೆಂಟ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯನಿಮಲ್. ಸೊ 4ನೇ ಪ್ರಶ್ನೆ, ದ ಚಿಲ್ಡ್ರನ್ ಡ್ಯಾಶ್ ದ ಪೋಯಮ್. ಬ್ರ್ಯಾಕೆಟಲ್ಲಿ ರಿಸೈಟ್ ಕೊಟ್ಟಿದ್ದಾರೆ. ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಈ ವರ್ಬ್ ಫಾರ್ಮು ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ ಪ್ರಶ್ನೆ ಇದೆ. ರಿಸೈಟ್ ಅನ್ನೋದು ಚಿಲ್ಡ್ರನ್ ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಇದೆ. ಸೊ ರಿಸೈಟ್ಸ್ ಅಂತೂ ಆಗೋದಿಲ್ಲ. ಹೀಗಾಗಿ ನಾವು ರಿಸೈಟೆಡ್ ಅಂತೇಳಿ ಆಪ್ಷನ್ ಬಿ ಆಗಿ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಈ ಥರದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗ್ಬೋದು. ಒಟ್ಟಾರೆ ಇಲ್ಲಿ ತನಕ ಈ ಥರದ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದಿ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಅಂತ. ಇಲ್ಲಿ ಎ ಬಾಕ್ಸ್ ಕೊಟ್ಟಿದ್ದಾರೆ, ಬಿ ಬಾಕ್ಸ್ ಕೊಟ್ಟಿದ್ದಾರೆ, ಸಿ ಬಾಕ್ಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಏನು ಪ್ರಶ್ನೆ ಇದೆ ಅಂದರೆ, ಬಾಕ್ಸ್ ಎ ಈಸ್ ಬಿಗ್ಗರ್ ದೆನ್ ಬಾಕ್ಸ್ ಸಿ. ಬಾಕ್ಸ್ ಎ ಬಿಗಿಂತ ದೊಡ್ಡದು ಅಂತ. ಸೊ ಇದು ಆನ್ಸರ್ ಏನಂತ ತಪ್ಪಾಗುತ್ತೆ, ಇದು ಸರಿಯಲ್ಲ. ಇನ್ನು ಬಿ ನೋಡಿ, ಬಾಕ್ಸ್ ಬಿ ಈಸ್ ಸ್ಮಾಲರ್ ದೆನ್ ಬಾಕ್ಸ್ ಎ. ಬಿ ಎಕ್ಕಿಂತ ಸಣ್ಣದು ಅಂತ, ಇದು ಕೂಡ ತಪ್ಪಿದೆ. ಬಾಕ್ಸ್ ಸಿ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್ 3. ಬಾಕ್ಸ್ ಸಿ ಎಲ್ಲಕ್ಕಿಂತಲೂ ದೊಡ್ಡದಿದೆ ಅಂತ. ಸೊ ಇದು ಸರಿಯಾದ ಉತ್ತರ ಇದೆ. ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇದರ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇಲ್ಲಿ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿ ಕ್ವೆಶ್ಚನ್ ನಂಬರ್ 10 to 11. ಅಂದರೆ ಇಲ್ಲಿ 2 ಪ್ರಶ್ನೆಗಳಿವೆ. ಚಿತ್ರ ನೋಡಿಕೊಂಡು ನೀವು ಪ್ರಶ್ನೆಗೆ ಉತ್ತರ ಬರೀಬೇಕು. ದ ಕಲರ್ ಆಫ್ ದ ಮೌಂಟೇನ್ ಇನ್ ದ ಪಿಕ್ಚರ್ ಈಸ್. ಇಲ್ಲಿ ಮೌಂಟೇನ್ ಅಂದರೆ ಪರ್ವತಗಳ ಕಲರ್ ಯಾವ ಕಲರ್ ಇದೆ? ಪರ್ವತಗಳು ಆಪ್ಷನ್ ಎ ಬ್ಲೂ, ಬಿ ರೆಡ್, ಸಿ ಪರ್ಪಲ್, ಡಿ ಬ್ಲ್ಯಾಕ್ ಅಂತ ಇದೆ. ಸೊ ಇಲ್ಲಿ ಪರ್ವತಗಳ ಕಲರ್ ಯಾವುದಿದೆ? ಬ್ಲೂ ಇದೆ. ಸೊ ಆಪ್ಷನ್ ಎ. ಇನ್ನು 11ನೇ ಪ್ರಶ್ನೆ, ದ ಪಿಕ್ಚರ್ ಈಸ್ ಅ ಫಾರ್ಮ್ ಆಫ್ ಡ್ಯಾಶ್. ಚಿತ್ರ ಯಾವ ಫಾರ್ಮಲ್ಲಿದೆ, ಯಾವ ರೂಪದಲ್ಲಿದೆ? ಕಾರ್ಟೂನ್ ಡ್ರಾಯಿಂಗ್ ಇದೆನಾ, ಲೈನ್ ಡ್ರಾಯಿಂಗ್ ಇದೆನಾ, ನೇಚರ್ ಡ್ರಾಯಿಂಗ್ ಇದೆನಾ, ಗೆಸ್ಚರ್ ಡ್ರಾಯಿಂಗ್ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೇಚರ್ ಡ್ರಾಯಿಂಗ್ ಅಂತಲೇ ಹೇಳ್ಬೋದು. ಅದಾದ ನಂತರ ನಮಗೆ ಇಲ್ಲೊಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಪ್ಯಾಸೇಜನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಈ ಥರದ ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅದಾದ ನಂತರ ನಾವು ತೃತೀಯ ಭಾಷೆ ಹಿಂದಿಯನ್ನು ನೋಡ್ತಾ ಇದ್ದೀವಿ. ಹಿಂದಿಯಲ್ಲಿ ಕೂಡ ಮೊದಲು 16 ಪ್ರಶ್ನೆಗಳೇನಿವೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರುತ್ತೆ. ಸೊ ಈ ಪ್ರಶ್ನೆಗಳು ಗ್ರಾಮರ್ ಮತ್ತು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಇವುಗಳನ್ನು ಡೌನ್ ಮಾಡಿಕೊಂಡು ನೋಡ್ಕೊಳ್ಳಿ. ಅದಾದ ನಂತರ ನಾವು 4ನೇ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಗಣಿತದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಕೂಡ 50 ಅಂಕದಿರುತ್ತೆ. ಮೊದಲ 16 ಪ್ರಶ್ನೆಗಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ 9801ರ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಅಂತ ಕೊಟ್ಟು ಆಪ್ಷನ್ ಎ 4 ಅಥವಾ 6, ಬಿ 1 ಅಥವಾ 9, ಸಿ 3 ಅಥವಾ 9, ಡಿ 2 ಅಥವಾ 8. ಈ ಥರದ ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ನಾವು ಈಗ 4 ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿವಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸನ್ನು ನೋಡ್ಕೊಂಡಿವಿ. ಈಗ ನಾವು ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಿದ್ವಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇದು ಕೂಡ 50 ಅಂಕದ್ದು. ಮೊದಲ 16 ಪ್ರಶ್ನೆಗಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಾಗಿ ಕೇಳುತ್ತಾರೆ. ಮೊದಲನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ರಾಷ್ಟ್ರ ಯಾವುದು? ಎ ಅಮೇರಿಕಾ,
ಬಿ ಭಾರತ, ಸಿ ರಷ್ಯಾ, ಡಿ ಆಸ್ಟ್ರೇಲಿಯಾ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆಯಾಗಿ ಏಕಮಾನ ವಿಸ್ತೀರ್ಣದಲ್ಲಿನ ಬಲವನ್ನು ಡ್ಯಾಶ್ ಎನ್ನುತ್ತಾರೆ. ಎ ಒತ್ತಡ, ಬಿ ಘರ್ಷಣೆ, ಸಿ ಸಾಂದ್ರತೆ, ಡಿ ಸಂಪರ್ಕ ಬಲ. ಸೊ ಈ ಥರದ ಪ್ರಶ್ನೆಗಳನ್ನು ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೊನೆಯದಾಗಿ ನಮಗೆ ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ಕೂಡ 50 ಅಂಕದ ಪ್ರಶ್ನೆ ಪತ್ರಿಕೆ ಮತ್ತು ಮೊದಲ 16 ಪ್ರಶ್ನೆಗಳು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಆ ದೇಸಿ ಸಾಹಿತ್ಯಕ್ಕೆ ಒಂದು ಉತ್ತಮ ಉದಾಹರಣೆ. ಎ ದೀಪವಂಶ ಮತ್ತು ಮಹಾವಂಶ, ಬಿ ಸಿಯುಕೆ, ಸಿ ಇಂಡಿಕಾ, ಡಿ ಮುದ್ರಾ ರಾಕ್ಷಸ. ಇನ್ನಿಲ್ಲಿ ಎ ಒಂದು ಪ್ರಶ್ನೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತು ಪ್ರತಿಪಾದನೆ ಇದೆ. ಇನ್ನು ಮೂರನೇ ಪ್ರಶ್ನೆ, ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎ ಸಾಮವೇದ, ಬಿ ಯಜುರ್ವೇದ, ಸಿ ಋಗ್ವೇದ, ಆಮೇಲೆ ಡಿ ಅಥರ್ವವೇದ. ಸೊ ಈ ಥರದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಾದರಿಯಾಗಿ ಕೊಟ್ಟಿದ್ವಿ. ಡಿಪಾರ್ಟ್ಮೆಂಟ್ನ 6 ಪ್ರಶ್ನೆ ಪತ್ರಿಕೆಗಳು ಮತ್ತು ಇವು 6 ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಇವುಗಳನ್ನ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಯಾವ ಪಾಠದ ಪ್ರಶ್ನೆಗಳನ್ನ ಯಾವ ಥರ ಕೇಳ್ತಾರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ನಾವು ಯಾವ ಥರ ಬರೆದರೆ ಒಳ್ಳೆ ಅಂಕಗಳನ್ನ ಸ್ಕೋರ್ ಆಗುತ್ತೆ ಅಂತ ನಿಮ್ಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.